ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತಗೊಳ್ಬೇಕು. ಯಾವುದೇ ಮುಲಾಜಿಲ್ಲ, ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನವನು, ಅದು ನಮಗೆ ಸಂಬಂಧ ಅಲ್ಲ. ನಾವಿವತ್ತು ತೋರಿಸಬೇಕು ಅತ್ಯಂತ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ. ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುವುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತೇಳಿ. ಆದ ಕಾರಣ ನಿನ್ನೆ ಇದನ್ನು ನಾವೆಲ್ಲವೂ ಕೂಡ ಖಂಡಿಸಬೇಕಾಗ್ತದೆ. ಸರ್ಕಾರ ಕೂಡ ಇದರ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತೆಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು, ಒಂದು ಸಂದೇಶ ಹೋಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ. ಸರ್ಕಾರದಿಂದ ಒಂದು ಆದೇಶ ನಾನು ಹೇಳಿ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು. ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗತ್ತೆ. ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನು ಬೇಕಾದ್ರೆ ಸೂಟ ಬೂಟ ಇದ್ದಂಥವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರಿ, ಅವನಿಗೆ ಇಲ್ಲಿ ಯಾಕೆ ಕಟ್ಟಬೇಕು ಅವನು? ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸ್ತಾರೆ ಅವರು. ರೈತರದೊಂದು ನಮ್ಮ ಉಡುಪಿನ ಬಗ್ಗೆ ಆದೇಶ ಹೊರಡಿಸ ಅಧ್ಯಕ್ಷ. ಮುಗಿಸ್ಬಿಡ್ತೇನೆ, ಒಂದ್ ಸೆಕೆಂಡ್ ಮುಗಿಸ್ಬಿಡ್ತೇನೆ. ಈಗ ಒಂದ್ ಕೇಳಿ ಸರ್, ಈ ಸದನದಲ್ಲಿ ಬಹಳ ಗೌರವಯುತವಾಗಿ ನೀವೆಲ್ಲ ಮಾಡಕತ್ತೀರಿ. ಸದನದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಒಂದು ಗೌರವ ಬರಬೇಕು. ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ. ನಾವೆಲ್ಲರೂ ಕೂಡಿದ್ದು ವ್ಯರ್ಥ ಮಾಡ್ದಂಗೆ ಮಾಡಬೇಕಾಗಿದೆ. ಮಾನ್ಯ ಸಚಿವರು ಬರ್ಬೇಕನ್ನೋದ್ರ ಬಗ್ಗೆ ನಾ ಏನು ಸಮರ್ಥನೆ ಮಾಡ್ಕೊಳಂಗಿಲ್ಲ. ಎಲ್ಲರೂ ಬೇಡಕ್ಕೆ ಬರ್ಬೇಕು. ಇವತ್ತು ಮತ್ತೊಂದು ತಾಸು ಮುಂದೋಗಿದ್ದು ಇದು ನಮ್ಗೊಂದಲ್ಲ ಸರ್, ಆಡಳಿತ ಪಕ್ಷದ ಗೊಂದಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಿದೆ. ಅಶೋಕ್ ಸತ್ಸಂಗಿಲ್ಲ, ಸಮಯ ವ್ಯರ್ಥ ಹೋಗಬಾರ್ದು. ದೊಡ್ಡ ಯಾಕೆ ಬಿದ್ದೈತಿ ನಮ್ಮ ಜಗಳ ಬಗ್ಗೆ ಅವ್ರ ಯಾಕೆ ತಲೆ ಕಟ್ಸೋತಾರೆ? ಕಾಂಗ್ರೆಸ್ ದೊಡ್ಡ ಯಾಕೆ ಬಿದ್ದದ ಬಿಜೆಪಿ. ಅಧ್ಯಕ್ಷ ಬರೀ ಮಾಲ್ಗಳು ನೀವು ನೆಕ್ಸ್ಟ್ ಮಾತಾಡಿ, ಕೋಹ್ಲಿ ಅವ್ರು ಮಾತಾಡ್ತಾರೆ. ಅಧ್ಯಕ್ಷರೇ, ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷ ಆದರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಾಗಿ ಈ ಥರ ಅಗೌರವ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ, 9 ಜನ ಅಧ್ಯಕ್ಷರೇ ಅವ್ರಿಗೆ ಮಕ್ಕಳು, 9 ಜನರನ್ನು ಚೆನ್ನಾಗಿ ಓದಿಸಿದ್ದಾನೆ ಪಾಪ. ಬಡ ರೈತ, ನಾವೇನು ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು. ಅಂಥವ್ರು 9 ಜನ ಓದಿಸಿ ಇಲ್ಲಿ MBA ಮಾಡ್ತಂತ ಅವ್ರ ಮಗ ಒಬ್ಬನು ಇಲ್ಲಿ MBA ಮಾಡ್ತಾ ಇದ್ದಾನೆ. ಆ MBA ಮಾಡ್ತಕ್ಕಂಥ ಒಬ್ಬ ಯುವಕನ ಮಗನನ್ನು ನೋಡಕ್ಕೆ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನಾನು ಮೋಲ್ ತೋರಿಸ್ಬೇಕು, ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂಥ ಮಗ ಇವತ್ತು ಅಪ್ಪನ ಮಹಲ್ GT ಮಾಲ್ ಕರ್ಕೊಂಡು ಹೋದರೆ ಅಲ್ಲಿ ಅವನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ. ಅಧ್ಯಕ್ಷರೇ, ದಯಮಾಡಿ ಆ ಮಾಲ್ನ ಮುಚ್ಚಬೇಕು. ತತ್ಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು. ರೈತರಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲ್ನ ಮುಚ್ಚಬೇಕು. ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ, ಪಾಪ ಆ ರೈತ ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಹೇಳಿದೆ, ನಾನು ಬರ್ತೀನಿ ನಡಿಯಪ್ಪ ಹೋಗೋಣ ಇಬ್ರು ಅಂತ. ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ, ಅಗೌರವ ಆಗಿದೆ, ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ. ದಯಮಾಡಿ ತತ್ಕ್ಷಣದಿಂದ ಆ GT ಮಾಲ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಧ್ಯಕ್ಷ, ಬರೀ ಮಾಲ್ಗಳದಾಯ್ತು, ಕ್ವಶನ್ ಆಯ್ತು. ಮಾಲ್ಗಳು ಎಲ್ಲರಿಗೂ ಗೊತ್ತಾಗಿದೆ, ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳೇಬೇಕು. ಸೌದಿ ಹೇಳ್ದಂಗೆ ಒಂದು ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ ಮಾಡಿಸಿ. ಬಟ್ ಇಲ್ಲಿ ಬೇರೆ ಪ್ರೈವೇಟ್ ಕ್ಲಬ್ಗಳಿದ್ದಾವೆ. ಇದು ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್ಬು, ಬೋರಿಂಗ್ ಕ್ಲಬ್, ಅವೆಲ್ಲ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದು, ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಕೋಟ್ ಹಾಕೊಂಡು ಬರ್ಬೋದು. ಭಾಳ ಕಡ್ಡಾಯ, ಭಾಳ ಇದು ಮಾಡ್ತಾರೆ, ಕಂಡೀಷನ್ ಆಗ್ತಾರೆ. ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬಂತ ಆಗಿತ್ತು ಇದು.